ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ನಿಫ್ಟಿ ಯಾವ ರೀತಿಯಾಗಿತ್ತು, ಸೋಮವಾರ ಏನಾಗ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಇವತ್ತು SBIದು ರಿಸಲ್ಟ್ಸ್ ಇತ್ತು. ರಿಸಲ್ಟ್ಸು ಓವರಾಲ್ ಆಗಿ ಬಂದಿದೆ, ತುಂಬ ನೆಟ್ ಪ್ರಾಫಿಟ್ ಕಮ್ಮಿನೇ ಆಗಿದೆ. ಬಟ್ ಇವತ್ತು ಪ್ರೈವೇಟ್ ಬ್ಯಾಂಕ್ಗಳು, NBFCಗಳು ಎಲ್ಲ ಕರೆಕ್ಷನ್ನ ತೊಗೊಂಡಿದ್ದಾರೆ SBI ರಿಸಲ್ಟ್ಸ್ ಬಂದ ಮೇಲೆ. ಸೊ ಬಜಾಜ್ ಫೈನಾನ್ಸು, ಬಜಾಜ್ ಫಿನ್ ಸರ್ವಿಸು ಲಾಸ್ಟ್ ವೀಕಲ್ಲಿ HDFC ಗ್ರೂಪ್ನ ಹಿಂದಿಕ್ಕಷ್ಟು ಮಟ್ಟಿಗೆ ರ್ಯಾಲಿ ಬಂದಿತ್ತು. ಫೋರ್ತ್ ಬಿಗ್ಗೆಸ್ಟ್ ಕಾಂಗ್ಲಮರೇಟ್ ಆಗಿತ್ತು ಅಂತ ನಾವು ಮಾತಾಡಿದ್ವಿ. ಇವತ್ತು 5% ಕರೆಕ್ಷನ್ ಬಂದಿದೆ ಬಜಾಜ್ ಫೈನಾನ್ಸಲ್ಲಿ. ಅದು ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ಬಜಾಜ್ ಫಿನ್ ಸರ್ವಿಸಲ್ಲಿ 3.7%, ICICI ಬ್ಯಾಂಕಲ್ಲಿ 2.5% ಕರೆಕ್ಷನ್ ಬಂದಿತ್ತು. ಇವತ್ತಿನ ಟಾಪ್ ಗೇನರ್ ಅಂದರೆ ಅದು ನಮ್ಮ ತಿರ್ಗಾ ಮೆಟಲ್ ಸೆಕ್ಟರ್ ಸ್ವಲ್ಪ, ಮತ್ತು ಗ್ರಾಸಿಮು, ಇದೆಲ್ಲದರಲ್ಲೂ ಕೂಡ ಒಂದು ಆಪ್ಟಿಮಿಸಮ್ ಬಂದಿದೆ. ಹಿಂಡಾಲ್ಕೋದಲ್ಲಿ, ಗ್ರಾಸಿಮಲ್ಲಿ 3%ಗಿಂತ ಮೇಲ್ಗಡೆ ಅಪ್ಮೌಂಟ್ ಬಂದಿತ್ತು. ಮೇಯ್ನಾಗಿ IT ಸೆಕ್ಟ್ರು TCSಲ್ಲಿ 3.36% ಇವತ್ತು ಅಪ್ಮೌಂಟ್ ಬಂದಿತ್ತು. ಬಹುಶಃ ಅದೇ ಇವತ್ತಿನ ನಿಫ್ಟಿ 50ಯ ಟಾಪ್ ಗೇನರ್ ಕೂಡ ಆಗಿದೆ. ಮಹೀಂದ್ರ ಆ್ಯಂಡ್ ಮಹೀಂದ್ರದಲ್ಲೂ ಕೂಡ 2.82% ಅಪ್ಮೂವ್ಮೆಂಟ್ ಬಂದಿತ್ತು. ಇದೆಲ್ಲ ಕೂಡ ನಿಫ್ಟಿನ ಬ್ಯಾಲೆನ್ಸ್ ಆಗಿರೋದಕ್ಕೆ ಕಾಪಾಡ್ತಾ ಹೋಯಿತು. ಆದರೆ ಅವನ ಲಾರ್ಜ್ ಬೇಸಿಸ್ ಟ್ರೆಂಡಲ್ಲೂ ಕೂಡ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ಅದು ಕೂಡ 3.54% ಕರೆಕ್ಷನ್ನ ಬಂದಿತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ಕೊಂಬರೋದಾದರೆ ಹೀಟ್ ಮ್ಯಾಪಲ್ಲಿ ಇಲ್ಲಿ ನಿಫ್ಟಿ ನೆಕ್ಸ್ಟ್ 50 ಅಂತ ಕೊಡ್ಬೋದು. ನೋಡಿ, ಮದರ್ಸನ್ನಲ್ಲಿ 8.71% ಐ ಥಿಂಕ್ ರಿಸಲ್ಟ್ಸ್ ಇತ್ತು ಅನಿಸುತ್ತೆ. ನೆನ್ನೆ ಇತ್ತು, ಮಾರ್ಕೆಟ್ ಅವರ್ ಆದಮೇಲೆ ಅದು ಇವತ್ತಿತ್ತು ನೋಡಬೇಕದು. 8.71% ಅಪ್ಮೌಂಟ್ ಬಂದಿದೆ. ಅದೇ ರೀತಿಯಾಗಿ ಸೀಮೆನ್ಸ್ ಎನರ್ಜಿನಲ್ಲಿ 12.19%. ಇದೆಲ್ಲ ಮಧ್ಯದಲ್ಲಿ ಇಂಟ್ರಾಡೇನಲ್ಲಿ ಒಂದು ರ್ಯಾಲಿ ಕೊಟ್ಟಿದ್ದಂಥದ್ದು. ಟ್ರೆಂಡಲ್ಲೂ ಕೂಡ ದಿನದ ಮಧ್ಯದಲ್ಲಿ ಕರೆಕ್ಷನ್ ಆಗಿದ್ದಂಥದ್ದು. ಇದೆಲ್ಲ ದಿನದ ಮಧ್ಯದಲ್ಲಿ ಮೇಲ್ಗಡೆ ಹೋಗ್ತಾ ಹೋಯಿತು. ಅದೇ ರೀತಿಯಾಗಿ L&T ಮೇಂಟ್ರಿನಲ್ಲಿ ಕೂಡ 2.87% ಅಪ್ಮೌಂಟ್ ಬಂದಿದೆ. ಸೊ ಇದರಲ್ಲೂ ಕೂಡ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಕೆಲವೊಂದು NBFC ಕಂಪ್ನಿಗಳು, ಚೋಳಮಂಡಲಂ ಫೈನಾನ್ಸು, ಟಾಟಾ ಕ್ಯಾಪಿಟಲ್ಲು, ಅದರಲ್ಲೆಲ್ಲ ಕರೆಕ್ಷನ್ ಬಂತು. ಅದು ಇವತ್ತಿನ ಟಾಪ್ ಲೂಸರ್ಗಳಾಗ್ತಾ ಹೋಯಿತು. ಸೊ ಹಾಗಾದರೆ ಓವರಾಲ್ ನಿಫ್ಟಿ ಏನು ಮಾಡಿದೆ ಅಂತ ನಾವು ನೋಡ್ಕೊಂಬರೋದಾದರೆ, ನೋಡಿ, ಓವರಾಲ್ ಇವತ್ತು 65 ಪಾಯಿಂಟ್ಗಳ ಕರೆಕ್ಷನ್ನ ತೊಗೊಂಡಿದೆ ನಿಫ್ಟಿ. ಅದೇ ರೀತಿಗೆ ಬ್ಯಾಂಕ್ ನಿಫ್ಟಿ 317 ಪಾಯಿಂಟ್ಗಳ ಕರೆಕ್ಷನ್ನು, ಸೆನ್ಸೆಕ್ಸಲ್ಲಿ 455 ಪಾಯಿಂಟ್ಗಳ ಕರೆಕ್ಷನ್ನು, ಮಿಡ್ ಕ್ಯಾಪು ಒಂದು ಪಾಸಿಟಿವ್ ಆಗಿದ್ದು ಬಿಟ್ಟರೆ ಸ್ಮಾಲ್ ಕ್ಯಾಪು ಕೂಡ ಸ್ವಲ್ಪ ಕರೆಕ್ಷನಲ್ಲೇ ಎಂಡ್ ಆಗಿದೆ. ಫಿನ್ ನಿಫ್ಟಿ ಎಲ್ಲದು ಕೂಡ ಇಂಡಿಯಾ ಬಿಕ್ಸು ಆಲ್ಮೋಸ್ಟ್ ಎಕ್ಸಾಕ್ಟ್ ಫ್ಲಾಟಾಗಿ ಎಂಡ್ ಆಗಿದೆ. ಗಿಫ್ಟ್ ನಿಫ್ಟಿ ಒಂದು ಪಾಸಿಟಿವ್ ಅಥವಾ ಸೈಡ್ ವೇಸ್ ಓಪನಿಂಗ್ ಅಂತ ಹೇಳ್ತಾ ಇದೆ ಸೋಮವಾರಕ್ಕೆ. ಇನ್ನೂ ತುಂಬ ಟೈಮ್ ಇದೆ ಬಿಡಿ. ಸೊ ಇಲ್ಲಿ ಕ್ರೂಡಿಂದ ಇನ್ನೂ ಕೂಡ ಹಗ್ಗ ಜಗ್ಗಾಟ ನಡೀತಾ ಇದೆ. ಪೀಸ್ ಡೀಲ್ ಆಗಬೇಕಾಗಿತ್ತು. ಒಮನ್ ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಮುಗದೇ ಹೋಯಿತು ಅನ್ನೋಷ್ಟೊತ್ತಿಗೆ ಒಂದಿಷ್ಟು ಅಟ್ಯಾಕ್ ಆಗಿದೆ, ಎಕ್ಸ್ಪ್ಲೋಷನ್ ಆಗಿದೆ. ಜೊತೆಗೆ ಯಾರನ್ನೋ ಒಂಥರ ಒಂದು ಬಂದಿಯಾಳ ಥರ ಇಟ್ಕೊಳ್ತಾ ಇದ್ರು, ಅವರೆಲ್ಲ ಇನ್ಮೇಲಿಂದ ಏನಾದ್ರು ವೈಲೇಷನ್ ಮಾಡಿದ್ರು, ಈ ಥರ ಎಲ್ಲ ಮಾಡಿದ್ರು ಅಂದರೆ ಇರಾನು 20% ಪೆನಾಲ್ಟಿ ಕಟ್ಬಿಟ್ಟು ಪ್ಯಾಸೇಜಲ್ಲಿ ಮುಂದುವರಿಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಬಂದಿದೆ. ಹಾಗಾಗಿ ತುಂಬ ಮೇಲೆ ಹೋಗೋದು, ಕೆಳಗೆ ಹೋಗೋದು, ಈ ಥರ ಆಗ್ತಾ ಇದೆ. ಗೋಲ್ಡಲ್ಲೂ ಕೂಡ ಅದಕ್ಕೆ ತಕ್ಕಂಗೆ ಚೇಂಜಸ್ ಆಗಿತ್ತು. ಬಟ್ ಗೋಲ್ಡ್ ಇವತ್ತು ತುಂಬ ಒಳ್ಳೆ ಲೆವೆಲ್ಗೆ ಹೋಗಿದೆ. 1,51,000 ದಾಟಿದೆ ಇಂಡಿಯಾದಲ್ಲಿ. ಅದೇ ರೀತಿಗೆ ಸಿಲ್ವರು ಕೂಡ ಇಂಡಿಯಾದಲ್ಲಿ 2,34,000 ಹತ್ತಿರ ಹೋಗ್ತಾ ಇದೆ. ಇದಕ್ಕೆ ಈಗ ನೋಡಿ, ಇನ್ಫ್ಲೇಷನ್ ಡೇಟಾ ಎಲ್ಲ ಸ್ವಲ್ಪ ಈಸ್ ಆಗ್ತಾ ಇದೆ. ಜೊತೆಗೆ ಕೆವಿನ್ ವಾರ್ಶ್ ಅವರು ಕೂಡ ಅಂಥ ಒಂದು ಲಾಂಗ್ ಟರ್ಮ್ ಸ್ಟ್ರಾಟಜಿ ಏನು ಅಂತ ಹೇಳಿಲ್ಲ. ಜೊತೆಗೆ ಟ್ರಂಪ್ ಅವರಿಗೆ ಒಲವಿರುವಂಥದ್ದೇ ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಇಡಬೇಕು ಅಂತ. ಈಗ ನೆಕ್ಸ್ಟ್ ಸೆಪ್ಟೆಂಬರಲ್ಲಿ ಫೆಡ್ ಮೀಟ್ ಆಗುತ್ತೆ. ಸೆಪ್ಟೆಂಬರ್ ಫೆಡ್ ಮೀಟಿಗೂ ಕೂಡ ಈಗ ಒಂದು 50% ಚಾನ್ಸು ಏನೂ ಕೂಡ ಚೇಂಜ್ ಮಾಡೋದಿಲ್ಲ, ಇಂಟ್ರೆಸ್ಟ್ ರೇಟ್ನ ಅದೇ ಥರ ಇಡ್ತಾರೆ ಅನ್ನೋದೆಲ್ಲ ಒಂದು ಸುದ್ದಿಗಳು ಬರೋಕ್ಕೆ ಶುರುವಾಗಿದೆ. ಇದರಿಂದ ಒಂದು ಗೋಲ್ಡ್ಗೆ ಹೆಲ್ಪ್ ಆಗ್ತಾ ಇರ್ಬೋದು. ಮೇಲಾಗಿ ಇವತ್ತು ಗೋಲ್ಡ್ ರೇಟ್ ಇನ್ನೂ ಜಾಸ್ತಿ ಆಗಿರೋಕ್ಕೆ ಕಾರಣ ನಮ್ಮ ರುಪಿ ನೋಡಿ ಮತ್ತೆ ಇವತ್ತು ಸ್ವಲ್ಪ ಬಿದ್ದಿದೆ, ಅಂದರೆ ಗೇನ್ ಆಗಿದೆ ಅಲ್ವಾ. 95 ರೂಪಾಯಿ 19 ಪೈಸೆಗೆ ಹೋಗಿದೆ. ಸೊ ಅದು ಕೂಡ ಗೋಲ್ಡ್ ಬೆಲೆ ಜಾಸ್ತಿ ಆಗಿಲ್ಲ, ಬರೀ ರುಪಿ ಜಾಸ್ತಿ ಆಯಿತು ಅಂದ್ರೂ ಕೂಡ ಅದು ಹೆಲ್ಪ್ ಆಗ್ತಾ ಹೋಗುತ್ತೆ. ಬಟ್ ಗೋಲ್ಡ್ ಕೂಡ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಮೇಲ್ ಹೋಗಿದೆ. ಸೊ ನಿಫ್ಟಿ ಹಾಗಾದರೆ ಏನು ಮಾಡ್ತಾ ಇದೆ ಅಂತ ನೋಡೋದಾದರೆ, ನೋಡಿ, ಇವತ್ತು ಒಂದು ಇಂಪಾರ್ಟೆಂಟ್ ಲೆವೆಲ್ ಇತ್ತು. ಇನ್ನು ನಾವು ಈ 24,400 ಒಂದು ಗ್ಯಾಪ್ ಇದೆ. ಈ ಗ್ಯಾಪಿಗೆ ಬರ್ತಾ ಹೋಗ್ಬೋದು ಅಂತ ಕೂಡ ಮಾತಾಡಿದ್ವಿ ಹಿಂದೆ. ಇಲ್ಲಿ ನೋಡೋದ್ರಲ್ಲಿ 24,400 ಗ್ಯಾಪ್ ಇತ್ತು. ಸೊ ಅಟೆಂಡ್ ಮಾಡೋಕ್ಕೆ ಬರ್ತಾ ಇತ್ತಾದರೂ ಕೂಡ ಕ್ಲೀನಾಗಿ ಫಿಲ್ ಮಾಡಿರಲಿಲ್ಲ. ಇಲ್ಲಿ ನೋಡಿ, ಇಲ್ಲೊಂದು ಸಪೋರ್ಟ್ ತೊಗೊಂಡು ಹೋಗ್ತಾ ಇತ್ತು. ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ಅಂತ ಹಾಕೊಂಡ್ರೆ ನಿಮಗೆ ಇಲ್ಲಿ ಬಂದಾಗಲೇ ಇಲ್ಲೊಂದು ಟ್ರೆಂಡ್ ಲೈನಲ್ಲಿ ಸಪೋರ್ಟ್ ಹೋಗ್ತಾ ಇತ್ತು. ಇವತ್ತು ಆ ಟ್ರೆಂಡ್ ಲೈನ್ಗಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ನಮ್ಮ ಮೇಲ್ಗಡೆ ಟ್ರೆಂಡ್ ಲೈನ್ ಇತ್ತು, ಅದ್ರ ಒಳಗಡೆ ಬಂದಿದೆ ಇವಾಗ ನಿಫ್ಟಿ. ಸೊ ಹಾಗಾದರೆ ಈ ಟ್ರೆಂಡ್ ಲೈನ್ನ ಇನ್ನೂ ರೆಸ್ಪೆಕ್ಟ್ ಮಾಡ್ತಾ ಇದೆ ಅನ್ನೋದು ಇದರಲ್ಲಿ ಸಾಬೀತಾಗ್ತಾ ಇದೆ. ಡಿಸ್ಪೈಟ್ ನೋಡಿ, CAS ಕ್ಲೋಸಿಂಗ್ ಆಕ್ಷನ್ ಸೆಷನ್ ಇದೆ, ತುಂಬ ವಾಲಟೈಲ್ ಆಗ್ತಾ ಇದೆ. ಇವಾಗ ಸುಮಾರು ಜನ ಟ್ರೇಡೇ ಮಾಡಬೇಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇದರಿಂದನಾದರೂ ಈಗ NSE IPO ತೊಗೊಂಬರಕ್ಕೆ ರೆಡಿ ಇದ್ದಾರೆ. ಸೊ BSE ಈಗಷ್ಟೇ ಒಂದು ಸ್ವಲ್ಪ ಪಾಸಿಟಿವಿಟಿಗೆ ಬರ್ತಾ ಇತ್ತು. ಎಲ್ಲ ಒಂದು ಆಪ್ಷನ್ಸ್ಗಳು, ಫ್ಯೂಚರ್ಸ್ಗಳೆಲ್ಲ ಶುರು ಆದಮೇಲೆ ಈಗ ಯಾರು ಜನ ಟ್ರೇಡೇ ಮಾಡಲಿಲ್ಲ ಅಂದರೆ, ಅವ್ರಿಗೆ ವಾಲ್ಯೂಮ್ ಬಿತ್ತು ಅಂದರೆ IPOನೂ ಕೂಡ ಹತ್ತಿರ ಬರ್ತಾ ಇರೋದ್ರಿಂದ ಅವರಾಗೆ ಅದನ್ನು ಸೆಬಿ ಹತ್ತಿರಕ್ಕೆ ತೊಗೊಂಡು ಹೋಗ್ತಾರೆ, ನಾವೇನು ಮಾಡೋದು ಬೇಡ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಬ್ರೋಕರೇಜ್ ಫರ್ಮ್ಗಳಿಗೂ ಕೂಡ ಒಂದು 15-20% ವಾಲ್ಯೂಮ್ ಡ್ರಾಪ್ ಆಗಿದೆ ಈ ವಾರ ಅಂತ ಕೇಳ್ಪಟ್ಟೆ ನಾನು. ಅದು ಅಥೆಂಟಿಕ್ ಆಗಿ ನಾನು ಫಾಲೋ ಅಪ್ ಮಾಡಿಲ್ಲ. ಸೊ ಹಾಗಾಗಿ ಬ್ರೋಕರೇಜ್ ಫರ್ಮ್ಗಳು ಕೂಡ ಸಾಕಷ್ಟು ನೀವು ನೋಡಿರ್ತೀರ ನಿಮ್ಮ ಬ್ರೋಕರೇಜ್ ಆ್ಯಪ್ಗಳಲ್ಲಿ CAS ಅಂದರೆ ಏನು, ಅದನ್ನು ಹೇಗೆ ಇದು ಮಾಡೋದು ಅಂತ ಒಂದು ಎಜುಕೇಷನಲ್ ಡಾಕ್ಯುಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಹೇಳೋಕ್ಕೆ ಹೋಗೋದಿಲ್ಲ. ನೋಡಿ, ಕೆಲವೊಂದು ಮೇ ಬಿ ನಮ್ಮ ಮಾರ್ಕೆಟ್ ಪಾರ್ಟಿಸಿಪೇಷನ್ನೇ ಕಡಿಮೆ ಇದೆ ಅಂತ ಹೇಳ್ತಾರೆ. ಹಾಗೆ ಇದ್ದಿದ್ರೆ ನಮ್ಮ ಮಾರ್ಕೆಟ್ ಪಾರ್ಟಿಸಿಪೇಷನ್ನೇ ಕಮ್ಮಿ ಇದೆ ಅಂತಂದಾಗ ಯಾಕೆ ಇದನ್ನು ತರಬೇಕಾಗಿತ್ತು? ಅಥವಾ ಇನ್ನೂ ಮೋರ್ ರೆಗ್ಯುಲೇಟೆಡ್ ವೇ ಆಗಿ F&Oಗೆ ಇಂಪ್ಯಾಕ್ಟ್ ಆಗದೇ ಇರೋ ಥರ F&O ಮಾರ್ಕೆಟ್ನ ಮೊದಲೇ ಮುಗಿಸಿ ಆಮೇಲೆ ಕ್ಲೋಸಿಂಗ್ ಆ್ಯಕ್ಷನ್ ಸೆಷನ್ ಅಂತ ಮಾಡ್ಬೋದಾಗಿತ್ತು. ಸೊ ಆ ಥರದ್ದು ಸೆಬಿ ಮುಂದಿನ ದಿನಗಳಲ್ಲಿ ಮಾಡುತ್ತೋ ಇಲ್ಲವೋ ಗೊತ್ತಿಲ್ಲ. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಒಂದು ನಾನು ಮಾಡಿದ್ದೀನಿ. ಅದು ಇದೇನು ರೀಟೇಲ್ ಟ್ರೇಡರ್ಸ್ಗಳು ಟಾಟಾ ಬೈ ಬೈ ಹೇಳಬೇಕಾ
ಅಂತ ಅದಕ್ಕೆ ಟೈಟ್ಲ್ ಕೊಟ್ಟಿದ್ದೀನಿ ನಿಮಗೆ. ನಾಳೆ ಬೆಳಗ್ಗೆ ಆ ವಿಡಿಯೋ ಸಿಗ್ತಾ ಹೋಗುತ್ತೆ ನಿಮಗೆ. ಸೊ 2020 ಕೋವಿಡಿಂದ ಇಲ್ಲಿ ತನಕ ಏನೇನು ಬದಲಾವಣೆಗಳನ್ನು ತಂದಿದ್ದಾರೆ ಸೆಬಿ ಅನ್ನೋದನ್ನು ಸಮಗ್ರ ಮಾಹಿತಿ ಅದರಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು ನಾಳೆ ದಿನ. ಸೊ ಹಾಗಾಗಿ ಈ ಝೋನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ಡೈಲಿ ಕ್ಯಾಂಡಲಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ, ಸೊ ನೋಡಿ ಡೈಲಿ ಕ್ಯಾಂಡಲಲ್ಲಿ ಇದು ಒಂದು ಏನು ಇಷ್ಟು ದಿನ ಏನಾಗ್ತಾಯಿತ್ತು, ಒಂದು ಲೋ ಮಾಡ್ತಾಯಿತ್ತು, ಅಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ತಾಯಿತ್ತು. ಇವತ್ತು ಒಂದು ಉಲ್ಟಾ ಥರ ಮಾಡಿದೆ ಅದು. ಸೊ ಈಗ ವೀಕ್ಲಿ ಕ್ಯಾಂಡಲ್ ಅಂತ ನಾವು ನೋಡ್ಕೊಂಬರ್ದಾದ್ರೆ, ಯಾಕಂದರೆ ಇವತ್ತು ಶುಕ್ರವಾರ ವೀಕ್ ಕ್ಲೋಸ್ ಆಗಿರೋದ್ರಿಂದ, ಸೊ ಒಂದು ಪಿಕ್ಚರ್ ಪರ್ಫೆಕ್ಟ್ ಡೋಜಿನಲ್ಲಿ ಕ್ಲೋಸಿಂಗ್ ಆಗಿದೆ. ನೋಡಿ ಇಷ್ಟೆಲ್ಲ ನಾಯ್ಸ್ ಇದ್ರೂ ಕ್ಲೋಸಿಂಗ್ ಆಕ್ಷನ್ ಸೆಷನ್ ಹಾಗಾಗ್ತಾ ಇದೆ ಹೀಗಾಗ್ತಾ ಇದೆ ಅಂದ್ರೂ ನಮ್ಮ ಒಂದು ಏನು ಚಾನಲ್ ರೆಫರೆನ್ಸ್ ಇತ್ತು, ಈ ಒಂದು ಟ್ರೆಂಡ್ ಲೈನ್ ಚಾನಲ್ ನಾನು ಹೇಳ್ತಾ ಇರೋಂಥದ್ದು, ಸೊ ಅದಕ್ಕೆ ಎಷ್ಟು ಚೆನ್ನಾಗಿ ಹೊಂದ್ಕೊಳೋ ಥರ ಒಂದು ಕೊಟ್ಟಿದೆ ನೋಡಿ. ಅಂದರೆ ಇದ್ರ ಮೇಲೆ ಇನ್ನೂ ನನಗೆ ಕ್ಲಾರಿಟಿ ಇಲ್ಲ. ನಾವು ಅವತ್ತು ಮಾತಾಡಿದ್ವಿ ಹೋದ್ವಾರನು 24,750 ಈ ಲೆವೆಲ್ಗಳನ್ನು ದಾಟಿ ಹೋಗುವಂಥದ್ದು ಅಷ್ಟು ಸುಲಭ ಇಲ್ಲ. ಇದು ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ ಅಂತ. ಅಲ್ಲಿ ಇವತ್ತು ಪಿಕ್ಚರ್ ಪರ್ಫೆಕ್ಟಾಗಿ ಈ ವಾರ ಒಂದು ಡೋಜಿ ಕ್ಯಾಂಡಲ್ನ ಮಾಡಿದೆ. ಡೋಜಿ ಕ್ಯಾಂಡಲ್ ಈ ಥರ ಇಷ್ಟು ಸಣ್ಣ ಒಂದು ಡೋಜಿ ಕ್ಯಾಂಡಲ್ ಮಾಡೋದ್ರ ಅರ್ಥ ಏನು, ಅಲ್ಲಿ ಹಗ್ಗ ಜಗ್ಗಾಟ ಇದೆ ಬಯರ್ ಸೆಲ್ಲರ್ಸ್ ಮಧ್ಯೆ. ಡೋಜಿ ಕ್ಯಾಂಡಲ್ ಅಂದರೆ ಏನು, ಮಾರಬಜು ಕ್ಯಾಂಡಲ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ ಡೆಡಿಕೇಟೆಡ್ ಆಗಿ ಚಾರ್ಟ್ಸ್ ಪ್ಯಾಟರ್ನ್ಗಳ ಬಗ್ಗೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ, ವೀಡಿಯೋಸ್ಗಳಿದೆ. ಬಿಡುವಿನ ಸಮಯದಲ್ಲಿ ವೀಕೆಂಡ್ಗಳಲ್ಲಿ ನೀವು ಅದನ್ನ ನೋಡ್ಬೋದು. ಅದರಲ್ಲೇ ಏನಾದರೂ ಸಲಹೆ ಸೂಚನೆಗಳಿದ್ದರೆ ನೀವು ಕಮೆಂಟ್ ಮಾಡ್ಬೋದು. ಆವಾಗ ಆ ಪ್ಲೇಲಿಸ್ಟ್ಗಳಲ್ಲಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ತರೋಕ್ಕೆ ನನಗೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಹಾಗೆಯೇ ಬ್ಯಾಂಕ್ ನಿಫ್ಟಿ ಆಯಿತು, ಸೆನ್ಸೆಕ್ಸ್ ಆಯಿತು, ಎಲ್ಲದೂ ಕೂಡ ಅದೇ ರೀತಿಯಾಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿದೆ. ಗೋಲ್ಡನ್ನು ಒಂದ್ಸಲ ಚಾರ್ಟ್ಸ್ ನೋಡ್ಕೊಂಡ್ಬಂದ್ಬಿಡೋಣ ಏನಾಗ್ತಾ ಇದೆ ಅಂತ. ನೋಡಿ ಗೋಲ್ಡ್ ಚಾರ್ಟ್ಸಲ್ಲಿ ಒಂದು ವೀಕ್ಲಿ ಕ್ಯಾಂಡಲಲ್ಲಿ ಬ್ರೇಕ್ಔಟ್ ಆಗೋಕ್ಕೆ ರೆಡಿ ಆಗೋ ಥರ ಕಾಣಿಸ್ತಾ ಇದೆ ಅಲ್ವಾ. ಇದು ಅಂದರೆ ಒಂದು ಬಾಟಮ್ ಔಟ್ ಆಯಿತು ಅನ್ನೋ ಥರ. ನೋಡಿ ವೀಕ್ಲಿ ಕ್ಯಾಂಡಲಲ್ಲಿ ನೀವು ರೆಫರೆನ್ಸ್ ನೋಡ್ಕೊಂಬರೋದಾದ್ರೆ ಎಂಥ ಚೆನ್ನಾಗಿ ನೋಡಿ 4,000 ಲೆವೆಲಲ್ಲಿದೆ. ನಾನು ಐ ಥಿಂಕ್ ಹೇಳ್ತಾ ಇದ್ದೀನಿ ಅಂತ ಅನ್ಕೋಡಿ, ಬಟ್ ನಿಮ್ಗೆ ಹೇಳಿದ್ದೆ ಯಾರಿಗಾದ್ರು ತುಂಬ ಅವಶ್ಯಕತೆ ಇದೆ ಗೋಲ್ಡ್ ತಗೋಬೇಕು ಅಂತಂದರೆ ನೋಡಿ ಇಂಥ ಲೆವೆಲಲ್ಲಿ ನೀವು ರೆಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಯಾಕಂದರೆ ಆ ಲೆವೆಲ್ ಏನಾದ್ರು ಬಿಟ್ಟು ಬಂತು ಅಂದರೆ ಈ ಲೆವೆಲ್ಗೂ ಬರೋ ಚಾನ್ಸಸ್ ಇರುತ್ತೆ. ಬಟ್ ತುಂಬ ಅರ್ಜೆಂಟ್ ಇದೆ, ನಾನು ಇವಾಗ ಬೇಕೇ ಬೇಕು, ಮನೆಯಲ್ಲಿ 1 ತಿಂಗಳು 2 ತಿಂಗಳು ಫಂಕ್ಷನ್ ಇದೆ ಅಂತಂದವರು ಖಂಡಿತವಾಗ್ಲೂ ಈ ಲೆವೆಲ್ಗಳನ್ನು ಪ್ಲಾನ್ ಮಾಡ್ಕೋಬೋದು ಅಂತ. ನೋಡಿ ಆ ಲೆವೆಲ್ ಬಿಟ್ಟು ಬಂತು ಅಂದರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಇರುವಂಥದ್ದು ವೀಕ್ಲಿ ಕ್ಯಾಂಡಲಲ್ಲಿ. ಇದು ವೀಕ್ಲಿ ಕ್ಯಾಂಡಲ್ ಸಪೋರ್ಟ್ಗಳು ನೋಡಿ. ಯಾವಾಗಲೂ ಅಷ್ಟೇ ಕ್ಯಾಂಡಲ್ಗಳನ್ನು ಓದಬೇಕಾದ್ರೆ ನೀವು ಎಷ್ಟು ಹೈಯರ್ ಟೈಮ್ ಫ್ರೇಮ್ಗೆ ಹೋಗ್ಬಿಟ್ಟು ಪ್ಯಾಟರ್ನ್ಗಳನ್ನು ಐಡೆಂಟಿಫೈ ಮಾಡೋದು, ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನು ಐಡೆಂಟಿಫೈ ಮಾಡೋದು ಮಾಡ್ತೀವಿ, ಅಷ್ಟು ಅದು ರಿಲಯಬಲ್ ಆಗಿರುತ್ತೆ, ದೃಢವಾಗಿರುತ್ತೆ. ಯಾಕಂತಂದರೆ ಕಮ್ಮಿ ಟೈಮ್ ಫ್ರೇಮ್ ಬಂದಷ್ಟು ಅದಕ್ಕೆ ನಾಯ್ಸ್ ಜಾಸ್ತಿ ಇರುತ್ತೆ. ನೀವು ದಿನಕ್ಕಿಂತ ವಾರದ ಬೆಟರು, ವಾರಕ್ಕಿಂತ ತಿಂಗಳಿಗೆ ಬೆಟರು, ಈ ಥರ ಅದು ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಒಂದು ಬಾಟಮ್ ಔಟ್ ಆಗಿದೆಯೋ ಅನ್ನೋ ಥರ ಒಂದು ಒಳ್ಳೆ ರೀತಿಯಂಥ ಕ್ಯಾಂಡಲ್ ಬಂದಿದೆ. ಮುಂದಿನ ವಾರಕ್ಕೆ ಇದಕ್ಕೆ ಫಾಲೋ ಬಂತು ಅಂತಂದರೆ ಗೋಲ್ಡು ವಾಪಸ್ ಅಪ್ವರ್ಡ್ ಜರ್ನಿನ ಪ್ರಾರಂಭ ಮಾಡಬಹುದು. ಗೋಲ್ಡ್ ಮೇಲೆ ಹೋಗ್ತಾ ಇದೆ ಅಂದರೆ ಮಾರ್ಕೆಟು ಮೇಲೆ ಹೋಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಮಾರ್ಕೆಟು ಮೇಲೆ ಹೋಗುತ್ತಾ ಅನ್ನೋದನ್ನು ನೋಡಬೇಕು. ಇದು ಒಂದು ನೋಡಿ ಈ ಥರ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಹೆಡ್ ಆ್ಯಂಡ್ ಶೋಲ್ಡರ್ಸ್ ಅಂತೆಲ್ಲ ಏನು ಹೇಳೋ ಥರ ಇಲ್ಲ, ಬಟ್ ಒಂದು ಟ್ರಫ್ ರಷ್ಟು ಅಂತಾರಲ್ಲ ಆ ಥರ ಹಿಂಗೆ ಆಗ್ಬಿಟ್ಟು ಹೋಗುತ್ತಾ ಗೊತ್ತಿಲ್ಲ. ಸೊ ಆ ಥರ ಮಾಡ್ತು ಅಂದರೆ ಇಲ್ಲಿ ತನಕ ಬರೋ ಚಾನ್ಸಸ್ ಇದೆ. ಇಲ್ಲ ಅಂತಂದರೆ ಇದು ಇಲ್ಲಿಂದ ಒಂದು ಬೌನ್ಸ್ ಆಗ್ಬೋದು. ನೋಡೋಣಂತೆ ಏನು ಮಾಡುತ್ತೆ ಅಂತ. ಟೂ ಅರ್ಲಿ ಟು ಸೇ, ಇವಾಗಲೇನು ತಲೆ ಕೆಡಿಸ್ಕೊಳೋದು ಬೇಕಾಗಿಲ್ಲ. ಹಾಗೆಯೇ ಸಿಲ್ವರಲ್ಲಿ ನೋಡೋದಾದ್ರೂ ಕೂಡ ಸಿಲ್ವರಲ್ಲಿ 50 ಈ ಆಸ್ಪಾಸ್ 55 ಝೋನಲ್ಲಿ ನೋಡಿ ಈಗ ಸುಮಾರು ಒಂದು 5-6 ವಾರದಿಂದ ಇಲ್ಲಿ ಒಂದು ಬಾಟಮ್ ಔಟ್ ಆಗೋ ಥರ ಕಾಣಿಸ್ತಾ ಇದೆ. ಹಿಂದೆ ಇದ್ದಿದ್ದಂಥ ಒಂದು ಸಪೋರ್ಟ್ ಲೆವೆಲೇ ಕೂಡ ಇದರಲ್ಲೂ ಕೂಡ ಒಂದು ರೆಸಿಸ್ಟೆನ್ಸ್ ಆಗಿತ್ತು, ಈಗ ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾ ಇದೆ. ಇಲ್ಲಿ ಯಾವಾಗ ಸಿಲ್ವರಲ್ಲಿ ಅಂದರೆ ಈ 65-70 ನೋಡಿ, ಸಿಲ್ವರು ಗೋಲ್ಡನ್ನ ನಾವು ಒಂದೇ ಥರ ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಸಿಲ್ವರ್ ತುಂಬ ವಾಲಟೈಲ್ ಇನ್ಸ್ಟ್ರೂಮೆಂಟು ಗೋಲ್ಡಿಗೆ ಕಂಪೇರ್ ಮಾಡಿದ್ರೆ. ಮತ್ತು ಹಿಸ್ಟಾರಿಕಲಿ ಗೋಲ್ಡ್ ತೋರಿಸಿದಂಥ ಸ್ಟ್ರೆಂತನ್ನಾಗಲಿ ಆ ಒಂದು ಪ್ರಿಡಿಕ್ಟಬಿಲಿಟಿ ಆಗಲಿ ಸಿಲ್ವರ್ ತೋರಿಸಿಲ್ಲ. ತುಂಬ ವೈಲೆಂಟಾಗಿ ಹೇಗೆ ಬೇಕೋ ಹಾಗೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಅದಕ್ಕೆಲ್ಲ ನೀವು ನೋಡಿದರೆ ಇಂಥ ಕ್ಯಾಂಡಲ್ಗಳಲ್ಲಿ ಏನೇನಾಯಿತು ಸಿಲ್ವರ್ ಅವಾಗ ಅಂತ. ಹಾಗಾಗಿ ಟೂ ಅರ್ಲಿ ಟು ಸೇ, ನೋಡೋಣ ಮುಂದಿನ ವಾರ ಯಾವ ಥರ ಕ್ಲೋಸಿಂಗ್ ಆಗುತ್ತೆ ಅನ್ನೋದ್ರ ಮೇಲೆ ಮಿಕ್ಕಿದ್ದನ್ನು ನಿರ್ಧಾರ ಮಾಡ್ತಾ ಹೋಗೋಣಂತೆ. ಹಾಗೆಯೇ ಮಿಕ್ಕಿದ್ದು ಬಿಟ್ಕಾಯಿನಲ್ಲೂ ಕೂಡ ಇವಾಗ 64,000 55,000 ಝೋನಿಗೆ ಬಂದಿದೆ. ನ್ಯಾಚುರಲ್ ಗ್ಯಾಸು ಅದೇ ಝೋನಲ್ಲಿ ಒಂದು ಫ್ಲ್ಯಾಟಾಗಿ ಎಂಡ್ ಆಗ್ತಾ ಇದೆ. ಸೊ ಇದ್ರದ್ದು ಆಪ್ಷನ್ ಚೈನ್ ನೋಡ್ಕೊಂಡ್ಬಿಡ್ಬೋಣ. ಸೊ ಆಪ್ಷನ್ ಚೈನ್ ನೋಡೋಕ್ಕಿಂತ ಮುಂಚೆ ನಿನ್ನೆ ನೋಡಿ ನಾನು ಸೆನ್ಸೆಕ್ಸ್ ನಾನು ಪಾರ್ಟಿಸಿಪೇಟೇ ಮಾಡಿರಲಿಲ್ಲ ಅಂತ ನಿಮ್ಗೆ ಹೇಳಿದ್ದೆ. ಬಟ್ ತುಂಬ ಸುದ್ದಿ ಆಗ್ತಿದೆ ಅಂತ ವಿಷಯ ಏನು ಅಂತಂದರೆ, ಸ್ಟ್ರಾಡಲ್ಗಳದ್ದು ಪ್ರೀಮಿಯಮ್ಗಳು ಯಾವತ್ತೂ ಕೂಡ ಈ ಥರ ಲೆವೆಲ್ಗೆ ಅಂದರೆ ಎಕ್ಸ್ಪೈರಿ ದಿನ, ನಿನ್ನೆ ಎಕ್ಸ್ಪೈರಿ ಆಗಿತ್ತು ಸೆನ್ಸೆಕ್ಸಲ್ಲಿ 700-800 ಪಾಯಿಂಟ್ಗಳಲ್ಲಿ ಬೆಳಗ್ಗೆಯಿಂದ ನಿಂತ್ಕೊಂಡಿದ್ದಂಥ ಉದಾಹರಣೆಗಳು ತುಂಬ ಕಡಿಮೆ ಇದೆ ಅಂತ ಹೇಳ್ತಾರೆ. ಇದನ್ನು ನೀವು ನೋಡ್ಬೋದಲ್ಲ ಹಾಗಾದರೆ ಅಂತಂದರೆ ಖಂಡಿತವಾಗ್ಲೂ ನೋಡ್ಬೋದು. ಹಿಸ್ಟಾರಿಕಲ್ ಡೇಟಾನ ನಮಗೆ ಸ್ಟಾಕ್ ಮೋಜೋ ಪ್ಲ್ಯಾಟ್ಫಾರ್ಮಲ್ಲಿ ಬಿಡ್ತಾರೆ ನೋಡಿ. ಇವಾಗ ಉದಾಹರಣೆಗೆ ನಾನು 6th ಆಗಸ್ಟಿಂದ ನೋಡ್ತಾ ಇದ್ದೀನಿ. ಅದರ ಹಿಂದಿನ ಎಕ್ಸ್ಪೈರಿ ಯಾವುದಾಗಿತ್ತು ನಮಗೆ ಜುಲೈ 30ನೇ ತಾರೀಕು ಎಕ್ಸ್ಪೈರಿ ಆಗಿತ್ತು ನೋಡಿ. ಜುಲೈ 30ನೇ ತಾರೀಕು ಎಕ್ಸ್ಪೈರಿ ಇತ್ತು. ಅವತ್ತಿನ ದಿನದ್ದು ಎ ಟಿ ಎಮ್ ಸ್ಟ್ರಾಡಲ್ ಪ್ರೈಸ್ ಅಂತ ನೋಡ್ತಾ ಹೋಗಬೇಕದು. ಬಟ್ ಅವತ್ತು ಮೂಮೆಂಟು ಕೂಡ ಚೇಂಜ್ ಆಗಿರ್ಬೋದು ಅವತ್ತು. ಅಂದರೆ 1000 ಅಂದರೆ ಅದೇ ಸ್ಟ್ರೈಕ್ ಇರೋದಿಲ್ಲ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂತಂದರೆ ನೋಡಿ, ಈಗ ಲಾಸ್ಟ್ ವಾರದ್ದು ನಾನು ಅಥವಾ ಈ ವಾರದ್ದು ಅಂತ ನಾನು ನೋಡಿದ್ರೆ ಇವತ್ತು ಎಲ್ಲಿತ್ತೋ ಅದರ ಒಂದು ಏನು ಹೇಳ್ತಾರೆ ಎ ಟಿ ಎಮ್ ಪ್ರೈಸ್ಗಳನ್ನು ಚೆಕ್ ಮಾಡ್ತಾ ಇದೆ. ಸೊ ಎ ಟಿ ಎಮ್ ಪ್ರೈಸ್ಗಳಿಗೆ ಅಷ್ಟಾಗಿತ್ತು ಅಂತಂದರೆ ಆಲ್ಮೋಸ್ಟ್ ಮಾರ್ಕೆಟ್ ಎಲ್ಲಿ ಬಂದು ಕ್ಲೋಸಿಂಗ್ ಆಗಿತ್ತು ಆ ಬೆಲೆಗೆ ಅಂತ. ಬಟ್ ನೀವು 30 ಜುಲೈದು ನೀವು ನಿಜವಾಗ್ಲೂ ಆ ಥರ ಚೆಕ್ ಮಾಡಬೇಕು ಅಂತಂದರೆ ನೋಡಿ, ಸೆನ್ಸೆಕ್ಸ್ ಚಾರ್ಟ್ಸಿಗೆ ಹೋದರೆ 30 ಜುಲೈನಲ್ಲಿ ಕ್ಲೋಸಿಂಗ್ ಪ್ರೈಸಿಂಗ್ ಏನಾಗಿತ್ತು ಅನ್ನೋದನ್ನು ನಾವು ಚೆಕ್ ಮಾಡ್ತಾ ಹೋಗ್ತೀವಿ. ಉದಾಹರಣೆಗೆ 30 ಜುಲೈ ಅಂತ ನೀವು ನೋಡ್ತಾ ಬರೋದಾದರೆ ಡೈಲಿ ಕ್ಯಾಂಡಲಿಗೆ ಹೋದರೆ, ಅಂದರೆ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾನು ಇವಾಗ.
29, 30 ಜುಲೈ ಅಂದರೆ ಹೋದ ಗುರುವಾರ ಅಲ್ವಾ. ಹೋದ ಗುರುವಾರ ನೋಡಿ ಇಲ್ಲಿ ಮೇಲ್ಗಡೆ ಕ್ಲೋಸಿಂಗ್ ಪ್ರೈಸ್ ಕಾಣಿಸ್ತಾ ಇರುತ್ತೆ. ಇಲ್ಲಿ 77,928 ಅಂದರೆ ಸರಿಸುಮಾರು 78,000 ಹತ್ರ ಅವತ್ತು ಕ್ಲೋಸಿಂಗ್ ಆಗಿತ್ತು ಸೆನ್ಸೆಕ್ಸು. ಸೊ ಇವಾಗ ವಾಪಸ್ ನಾವು ಬಂದ್ಬಿಟ್ಟು ಅಂದರೆ 78,900 ಹಾಕೋಣದಲ್ಲ, ನಾವು 78,000 ನೋಡಬೇಕು 30 ಜುಲೈಗೆ. ಜಸ್ಟ್ ಒಂದು ಎಕ್ಸಾಂಪಲ್ಗೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ. 78,000 ಅಥವಾ 77,900 ವಿಚ್ ಇಸ್ ಕರೆಕ್ಟ್ ಆಗಿದೆ. ಸೊ ಅವತ್ತಿಂದು ನಾವು ಹಾಕೊಂಡು ನೋಡಿದ್ರೆ ಅವತ್ತು ನೋಡಿ ಎಷ್ಟಿತ್ತು ಇಡೀ ದಿನ ರೇಂಜು. ಸೊ ಒಂದು 300-400 ರೂಪಾಯಿ ದಾಟಿಲ್ಲ ಸೆನ್ಸೆಕ್ಸಲ್ಲಿ ಅಲ್ವಾ. ಸೊ 400 ಇದೆಲ್ಲ ಯಾವಾಗ CAS ಎಲ್ಲ ಇಂಟ್ರೊಡ್ಯೂಸ್ ಆಗೋಕ್ಕಿಂತ ಮುಂಚೆ ಆಗಸ್ಟ್ 3ನೇ ತಾರೀಕಿಂದ CAS ಇಂಟ್ರೊಡ್ಯೂಸ್ ಆಗಿದೆ. ಅದಕ್ಕಿಂತ ಮುಂಚೆ ನೋಡಿ ಎಷ್ಟಿದೆ 500 ರೂಪಾಯಿ ಒಳಗಡೆನೇ ಇದೆ ಅಲ್ವಾ. ಇಡೀ ದಿನ 500 ರೂಪಾಯಿ ಒಳಗಡೆನೇ ಇದೆ ಸ್ಟ್ರಾಡಲ್ ಪ್ರೈಸ್. ಸ್ಟ್ರಾಡಲ್ ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ, ಒಂದೇ ಸ್ಟ್ರೈಕನ್ನು ಅಂದರೆ 77,900 ಅಂದರೆ 77,900ನೇ ನೀವು ಬೈ ಮಾಡಿ ಸೆಲ್ ಮಾಡಿದ್ರೆ ಅದನ್ನು ಸ್ಟ್ರಾಡಲ್ ಅಂತ ಕರಿತಾ ಹೋಗ್ತಾರೆ. ಅದೇ ರೀತಿಯಾಗಿ 78,000 ಅಂದರೆ ಬೈ ಮಾಡಿ ಸೆಲ್ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ. 77,000 ಅಥವಾ 78,000 ಸಿನೂ ಸೆಲ್ ಮಾಡಿ ಪಿನೂ ಸೆಲ್ ಮಾಡಿದ್ರೆ ನಿಮಗೆ ಅದು ಸ್ಟ್ರಾಡಲ್ ಆಗ್ತಾ ಹೋಗುತ್ತೆ. ನೀವು ಒಂದು ರೇಂಜ್ ಮಾಡಿಕೊಂಡ್ರೆ ಅದು ಸ್ಟ್ರಾಂಗಲ್ ಅಂತ ಕರಿತೀವಿ. ಒಂದೇ ಸ್ಟ್ರೈಕನ್ನು ಸಿನೂ ಸೆಲ್ ಮಾಡಿ ಪಿನೂ ಸೆಲ್ ಮಾಡಿದ್ರೆ ಆವಾಗ ಅದನ್ನು ನಾವು ಸ್ಟ್ರಾಡಲ್ ಅಂತ ಕರಿತಾ ಹೋಗ್ತೀವಲ್ವ. ಇದು 500 ಒಳಗಡೆನೇ ಇರ್ತಿತ್ತು ಯೂಶಲಿ. ಸೊ ನೀವು ಹಿಂದಿನ ಎಕ್ಸ್ಪೈರಿಗಳನ್ನು ನೀವು ಚೆಕ್ ಮಾಡ್ಬೋದು, ಈ ಥರ ಬ್ಯಾಕ್ ಸ್ಟ್ರೈಕ್ ಮಾಡಿ ಅಷ್ಟೇ ಇರ್ತಾಯಿತ್ತು. ಬಟ್ ಮೊನ್ನೆ ಏನಾಗಿದೆ, ಮೊನ್ನೆ ನಮ್ಮ ಈ CAS ಎಲ್ಲ ಬಂದು ನಿನ್ನೆ ದಿವಸ 6ನೇ ತಾರೀಕು ಎಕ್ಸ್ಪೈರಿಯಲ್ಲಿ ಏನಾಗಿದೆ ನೋಡಿ, 700-750 ಅಂದರೆ ಏನು ರೆಗ್ಯುಲರ್ ಆಗಿರ್ತಿತ್ತು ಅದಕ್ಕಿಂತ ಒಂದು 200 ಪಾಯಿಂಟ್ಗಳ ಮೇಲೆ ತುಂಬ ಒಂದು ಡ್ರಾಪೇ ಆಗ್ತಾ ಇಲ್ಲ. ಎಕ್ಸ್ಪೈರಿ ದಿನ ಪ್ರೀಮಿಯಮ್ಗಳು ಕರೆಕ್ಟಾಗಿ ಹೋಗಬೇಕು, ಬಟ್ ಏನು ಡ್ರಾಪೇ ಆಗ್ತಾ ಇಲ್ಲ, ಅದೇ ಥರ ಉಳ್ಕೊಳ್ತಾ ಹೋಗಿತ್ತು. ಕೊನೆಯ ಮೂಮೆಂಟಲ್ಲಿ ನೋಡಿ ಫ್ಯೂಚರ್ಸ್ ಕೆಳಗಡೆ ಡಾಟೆಡ್ ಲೈನ್ ಬರ್ತಾರೆ ಅಂತ ಫ್ಯೂಚರ್ಸು ಒಂದು ದೊಡ್ಡ ಶಾರ್ಪ್ ಬೌನ್ಸ್ ಬರ್ತಾ ಹೋಯಿತು. ಸೊ ಶಾರ್ಪ್ ಬೌನ್ಸ್ ಅಂದರೆ ಇಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ ಆಗ್ತಾ ಇತ್ತು ಅನ್ನೋಷ್ಟೊತ್ತಿಗೆ ಇಲ್ಲಿ ಮತ್ತೆ ಒಂದು ಸಲ ಬೌನ್ಸ್ ಕೊಡ್ತು. 400 ರೂಪಾಯಿ ಇದ್ದಿದ್ದಂಥದ್ದು 325 ಆದ್ರೂ ಕೂಡ ನಿಮಗೆ ಪ್ರೀಮಿಯಮ್ಗಳು ಕರಗಿಲ್ಲ. ಯಾವುದೋ ATMದು 400 ರೂಪಾಯಿ ಇದ್ದಿದ್ದಂಥದ್ದು ಒಂದೇ ಸಲ ಲಾಸ್ಟ್ ಒಂದು 5 ಮಿನಿಟ್ಸ್ 15 ಮಿನಿಟ್ಸ್ ಕ್ಲೋಸಿಂಗ್ ಆಪ್ಷನ್ ಸೆಷನಲ್ಲಿ ಇಷ್ಟು ದೊಡ್ಡದಾಗಿ ಡ್ರಾಪ್ ಆಗಿದೆ. ಅಂದರೆ ಇದರರ್ಥ ಏನು, ಯಾರಾದರೂ ಆಪ್ಷನ್ ಬೈಯಿಂಗ್ ಪೊಸಿಷನ್ ಇಟ್ಕೊಂಡಿದ್ರಿ ಅಂತಂದರೆ ನೆನ್ನೆ ಎಷ್ಟು ಬೇಗ ಒಂದು ತೀಟಾ ಥರ ಅನುಭವ ಆಗಿರುತ್ತೆ ನಿಮಗೆ. ಅಫ್ಕೋರ್ಸ್ ಆಪ್ಷನ್ ಸೆಲ್ಲರ್ಸ್ ಯಾರು ಇದ್ರು ಅಂತಂದರೆ ನಿಮಗೆ ಪ್ರಾಫಿಟ್ ಆಗಿರುತ್ತೆ. ಹೆಂಗೆ ಪ್ರಾಫಿಟ್ ಆಯಿತು ಏನು ಅನ್ನೋದು ಗೊತ್ತಾಗಿರೋದಿಲ್ಲ. ಅಂದರೆ ಒಂಥರ ಸಿಸ್ಟಮಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರೋಂಥ ಮೂಮೆಂಟ್ ನೋಡಿ. ಅಂದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಕ್ಲೋಸಿಂಗ್ ಪ್ರೈಸ್ ಟೈಮಲ್ಲಿ ಒಂದು ಸಡನ್ ಸ್ಪೈಕ್ ಬಂದುಬಿಟ್ಟು ವರ್ತ್ಲೆಸ್ ಆಗಿ ಅಂದರೆ OTM ಆಗಿ ಮುಗಿಬೇಕಾಗಿದ್ದಂತಹ ಸ್ಟ್ರೈಕ್ಗಳು ATM ITM ಆಗಿ ಮುಗಿತಾ ಇದೆ. ಇದರಿಂದ ಸೆಲ್ಲರ್ಸ್ಗಳಿಗೆ ಕಷ್ಟ ಆಗ್ತಾ ಇದೆ ಅಂತ ಎಲ್ಲ ಕಂಪ್ಲೇಂಟ್ ಮಾಡ್ತಾಯಿದ್ರು. ನಿನ್ನೆ ಸೆನ್ಸೆಕ್ಸ್ ದಿವಸ ಇಲ್ಲಪ್ಪ, ಸೆಲ್ಲರ್ಸ್ಗಳಷ್ಟೇ ಅಲ್ಲ, ನಾವು ಬೈಯರ್ಸ್ಗಳಿಗೂ ಕೂಡ ಇದನ್ನ ಟ್ರ್ಯಾಪ್ ಮಾಡ್ತೀವಿ ಅನ್ನೋದನ್ನು ನಿನ್ನೆ ದಿನ ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ ಹೇಳಿದೆ. ಇದು ನಿಮಗೆ ಆಪ್ಷನ್ಸ್ ಲ್ಯಾಬಲ್ಲಿ ಮಲ್ಟಿ ಸ್ಟ್ರಾಡಲ್ ಚಾರ್ಟ್ ಅಂತ ಸಿಗ್ತಾ ಹೋಗುತ್ತೆ ಸ್ಟಾಕ್ ಮೋಜೋ. ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ಅಂದರೆ ನಾನು ಸುಮಾರು ಹಿಂದಿನ ವಿಡಿಯೋಗಳಲ್ಲಿ ಅವರ ಲಿಂಕನ್ನು ಕೊಟ್ಟಿದ್ದೀನಿ. ಐ ಥಿಂಕ್ ನೀವು 3 ಮಂತ್ಸ್ ಪ್ಲ್ಯಾನನ್ನು ತೊಗೊಂಡ್ರೆ ನಿಮಗೆ 10% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ. MM10 ಅನ್ನು ನೀವು ಕೂಪನ್ ಕೋಡ್ನ ಯೂಸ್ ಮಾಡ್ಬೋದು. ಅದೇ ರೀತಿಯಾಗಿ ಸುಮಾರು ಟೂಲ್ಗಳಿದೆ ಇದರಲ್ಲಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಸೊ ನಾವು ವಾಪಸ್ ಓಪನ್ ಇಂಟ್ರೆಸ್ಟಿಗೆ ಬರೋಣ. ಓಪನ್ ಇಂಟ್ರೆಸ್ಟ್ ಬಂತು ಅಂತಂದರೆ ಇವಾಗ ಸೆನ್ಸೆಕ್ಸಿಂದ ಆಗೋಗಿದೆ. ಈಗ ನೆಕ್ಸ್ಟ್ ಇರುವಂಥದ್ದು ನಿಫ್ಟಿದು ಹಿಸ್ಟಾರಿಕಲ್ ಲೈವ್ ಬರ್ತೀನಿ. ಸೊ ನೆಕ್ಸ್ಟು ಇನ್ನು 4 ದಿನದಲ್ಲಿ ಎಕ್ಸ್ಪೈರಿ ಇದೆ. ಸೊ ಈಗ 24,600 ನೋಡಿ ದೊಡ್ಡ ಮಟ್ಟದಲ್ಲಿ ಒಂದು ರೆಸಿಸ್ಟೆನ್ಸ್ ಬಿಲ್ಡ್ ಆಗಿದೆ. ಮ್ಯಾಕ್ಸ್ ಪೇನ್ ಕೂಡ ಅಲ್ಲೇ ಇದೆ. ಇವತ್ತು 24,650 ಫ್ಯೂಚರ್ ಪ್ರೈಸ್ ಎಂಡ್ ಆಗಿರೋದು ತೋರಿಸ್ತಾ ಇದೆ. ಬಟ್ 24,600 ದೊಡ್ಡ ಮಟ್ಟಿನ ರೆಸಿಸ್ಟೆನ್ಸ್ ಇದೆ. ಕೆಳಗಡೆ ಅಂತ ಸಪೋರ್ಟ್ ಎಲ್ಲೂ ಬಿಲ್ಡಪ್ ಆಗಿಲ್ಲ, ಮೇಲ್ಗಡೆ ರೆಸಿಸ್ಟೆನ್ಸ್ಗಳು ಜೋರಾಗಿ ಬಿಲ್ಡಪ್ ಆಗಿದೆ. ಅಂದರೆ ಅರ್ಥ ಏನು, ಸ್ವಲ್ಪ ಮಾರ್ಕೆಟು ನೆಗೆಟಿವ್ ಟೆರಿಟರಿಗೆ ಹೋಗೋ ಥರದ್ದು ಕಾಣಿಸ್ತಾ ಇದೆ. ಯಾಕಂದರೆ PCR ಸಾರಿ ಹೇಳ್ತಾ ಇದೆ ಇದು ನೆಗೆಟಿವ್ ಅಂತ. ವೆರಿ 85% ಅಂತಲ್ಲ, ಯಾವಾಗ ಆಗುತ್ತೆ PCR ನೋಡಿ 1 ಅಂದರೆ ಅದು ನ್ಯೂಟ್ರಲ್ ಅಂತ. ಸೊ ಕಮ್ಮಿ ಆಗ್ತಾ ಹೋಗ್ತಿದೆ ಅಂತಂದರೆ ಅದು ನೆಗೆಟಿವ್ ಆಗ್ತಿದೆ, ಅಂದರೆ 1ಗಿಂತ ಜಾಸ್ತಿ ಹೋಗ್ತಿದೆ ಅಂದರೆ ತುಂಬ ಪಾಸಿಟಿವ್ ಇದೆ ಅಂತ. 0.57 ಬಂದಿದೆ. ಅಂದರೆ ಒಟ್ಟಾರೆಯಾಗಿ ಅಂದರೆ ನಂತರ ತೊಗೊಂಡಿರೋದಲ್ಲಿ 10 ಸ್ಟ್ರೈಕ್ಗಳು. 10 ಸ್ಟ್ರೈಕ್ ಅಂದರೆ ATMಯಿಂದ ಆ ಕಡೆ 10 ಸ್ಟ್ರೈಕು, ಈ ಕಡೆ 10 ಸ್ಟ್ರೈಕು. ಅದರಲ್ಲಿ 64% ಡಾಮಿನೇಷನ್ನು ಕಾಲ್ OL ಇದೆ, ಅಂದರೆ ರೆಸಿಸ್ಟೆನ್ಸ್ ಇದೆ ಅನ್ನೋದನ್ನು ಈ ಡೇಟಾ ಹೇಳ್ತಾ ಹೋಗುತ್ತೆ. ನೀವು 20 ಸ್ಟ್ರೈಕಿಂದು ನೋಡ್ಬೋದು, ಅದೇ ರೀತಿಯಾಗಿ 5 ಸ್ಟ್ರೈಕಿಂದು ನೋಡ್ಬೋದು. 20 ಸ್ಟ್ರೈಕಿಂದು ನೋಡಿದಾಗ ನೋಡಿ ಸ್ವಲ್ಪ ಪಾಸಿಟಿವ್ ಆಯಿತು, 0.64 ಆಯಿತು. ಯಾಕೆ, ಸೊ ಇಲ್ಲಿ ಹಿಂದೆ ದೊಡ್ಡ ಒಂದು ಬೈಯಿಂಗ್ ಮಾಡಿರ್ತಾರಲ್ವ, ಅದು ಕೂಡ ಒಂದು ನೆರವಿಗೆ ಬರ್ತಾ ಹೋಗುತ್ತೆ. ಬಟ್ ಯೂಶಲಿ ATMಯಿಂದ ಒಂದು 10 ಸ್ಟ್ರೈಕ್ಸ್ನ ಇಟ್ಕೊಂಡು ನೋಡುವಂಥದ್ದು ಒಂದು ಒನ್ ಆಫ್ ದ ಪ್ರಾಕ್ಟೀಸಸ್ಸು. ಹಾಗಾಗಿ ಅದನ್ನ ಹೇಳ್ತಾ ಇದ್ದೆ ಅಷ್ಟೇ. ಸೊ ಅದೇ ರೀತಿಯಾಗಿ FIDA ಡೇಟಾ ಮೋಸ್ಟ್ಲಿ ಬಂದಿರೋದಿಲ್ಲ, ಯಾಕಂದರೆ ನಾನು ವೀಡಿಯೋನ ತುಂಬ ಬೇಗ ಮಾಡ್ತಾ ಇದ್ದೀನಿ. ಬಟ್ ಸ್ಟಿಲ್ ನೋಡೋಣಂತೆ. ಸೊ FIDA ಡೇಟಾ ಇನ್ನೂ ಬಂದಿಲ್ಲ. 7ನೇ ತಾರೀಕಿಂದು ನಿನ್ನೆ FIಗಳು ಸೆಲ್ಲಿಂಗ್ ಮಾಡಿದ್ರು. ಇವತ್ತು ಮೋಸ್ಟ್ ಪ್ರಾಬ್ಲಿ ಸೆಲ್ಲಿಂಗೇ ಮಾಡಿರ್ತಾರೆ. ಸ್ವಲ್ಪ ಜೋರಾಗಿ ಮಾಡಿರ್ಬೋದು ಒಂದು, ಯಾಕೆಂದರೆ ತುಂಬ ಬೈಯಿಂಗ್ ಆಗಿತ್ತು. ನಿನ್ನೆ ಮೈನರ್ ಆಗಿ ಒಂದು ಸೆಲ್ ಮಾಡಿದ್ರು. ಇವತ್ತು ಸ್ವಲ್ಪ ಜಾಸ್ತಿ ಸೆಲ್ ಮಾಡಿರ್ಬೋದು ಅಂತ ಅನ್ಕೊತೀನಿ. ಹಾಗೆಯೇ ಒಂದಿಷ್ಟು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಂತ ನೋಡೋದಾದರೆ ನೋಡಿ, BEMLದು ರಿಸಲ್ಟ್ಸ್ ಇತ್ತು, ಚೆನ್ನಾಗಿ ಬಂದಿಲ್ಲ. ಸೇಲ್ಸು ಚೆನ್ನಾಗಿಲ್ಲ. ಕ್ವಾರ್ಟರ್ ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ, ಬಟ್ ಕ್ವಾರ್ಟರ್ ಚೆನ್ನಾಗಿಲ್ಲ. ಇಯರ್ ಆನ್ ಇಯರ್ ಗ್ರೋತ್ ಎಲ್ಲದೂ ಕೂಡ ಪಾಸಿಟಿವ್ ಅಂತ ತೋರಿಸ್ತಾರೆ. ಬಟ್ ಕ್ವಾರ್ಟರ್ಲಿ ತುಂಬ ದೊಡ್ಡ ಒಂದು ನೆಗೆಟಿವಿಟಿ ಬಂದಿದೆ. PE ಕೂಡ 101ರಲ್ಲಿದೆ.
ಅದೇ ರೀತಿಯಾಗಿ SBIದು ರಿಸಲ್ಟ್ಸು, SBIದು ಇಯರ್ ಆನ್ ಇಯರು ಗ್ರೋತ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ಲಿ ಆಪರೇಟಿಂಗ್ ಪ್ರಾಫಿಟ್ಟು ದೊಡ್ಡ ಮಟ್ಟದಲ್ಲಿ ಬಿದ್ದೋಗಿದೆ. ನೋಡಿ, ಆಪರೇಟಿಂಗ್ ಪ್ರಾಫಿಟ್ಟು ಮಾರ್ಚಲ್ಲಿ 29,736 ಕೋಟಿ ಲಾಭ ಆಯಿತು. ಈ ಸಲ 43,615 ಕೋಟಿ ಲಾಸಿಗೆ ಬಂದುಬಿಟ್ಟಿದ್ದಾರೆ. ಇದು ಏನಾಗಿರ್ಬೋದು, ಏನಾದರೂ ಅಕ್ವಿಸಿಷನ್ ಮಾಡಿರ್ಬೋದು ಅಥವಾ ಬೇರೆ ಇನ್ನೇನಾದರೂ ಸ್ಪೆಂಡ್ ಮಾಡಿರ್ಬೋದು, ಇದಕ್ಕೆಲ್ಲ ಖರ್ಚಾಗಿರ್ಬೋದು. ಅದೇನು ಅನ್ನೋದನ್ನು ನೀವು ಡೀಟೇಲ್ಡ್ ಫೈನಾನ್ಷಿಯಲ್ಸ್ ಅಂತ ಇರುತ್ತಲ್ಲ, ಅಲ್ಲಿ ಹೋದರೆ ನಿಮಗೆ ಸಿಗ್ತಾ ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ, ಅದರಲ್ಲಿ ಮಾತಾಡಿದ್ದೀನಿ. SBI PE ಈಗಲೂ ಕೂಡ 12ರಲ್ಲಿದೆ. 10 ಲಕ್ಷ ಮಾರ್ಕೆಟ್ ಕ್ಯಾಪಿಟಲೇಷನ್ ಹೊಂದಿರುವಂಥ ಭಾರತದ ದೊಡ್ಡ ಬ್ಯಾಂಕಿಂಗ್ ಸಂಸ್ಥೆ ಆಗುತ್ತೆ. ಅಫ್ಕೋರ್ಸ್ ಪ್ರೈವೇಟ್ ಅಲ್ಲ ಅಂತ ನೋಡೋದಾದ್ರೆ, PSUಗಳು ಅಂತ ನೋಡೋದಾದ್ರೆ. ಕಲ್ಯಾಣಿ ಸ್ಟೀಲ್ಸ್ ಅಂತಲೂ ಇದೆ ಅಂತ ನಿಮಗೆ ಗೊತ್ತಿಲ್ಲ, ಇದು ನಾನು ಟ್ರ್ಯಾಕ್ ಮಾಡಿಲ್ಲ. ಇಲ್ಲಿ ನೀವು ಸುಮಾರು ಫಿಲ್ಟರ್ಗಳನ್ನು ಮಾಡ್ಕೋಬೋದು, ಎಲ್ಲ ಕಂಪ್ನಿಗಳು ಬೇಕಾ, ಯಾವ ಸೆಕ್ಟರ್ ಸ್ಪೆಸಿಫಿಕ್ ಬೇಕಾ ಅಂತ. ಮತ್ತು ಸುಮಾರು ಫೀಚರ್ಗಳು ಇಲ್ಲಿ ಫ್ರೀಯಾಗಿಲ್ಲ, ಆಯಿತಾ. ಇಲ್ಲಿ ನಿಮಗೆ ನೀವು ಸೈನ್ ಇನ್ ಮಾಡಿದ್ರೂ ಕೂಡ ನೀವು ಸಬ್ಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ. ಇದು ಝೆರೋದಾದವ್ರದ್ದೇ ಟೂಲ್, ಇದು ತಿಜೋರಿ ಅಂತ. ತಿಜೋರಿ ಬಾಗಿಲು ತೆರೆದ ಝೆರೋದಾ ಅಂತ ಹಿಂದೆ ವಿಡಿಯೋ ಮಾಡಿದಾಗ ಹೇಳಿದ್ದೆ. ಇದು ಡೇಟಾ ಡ್ರಿವನ್ ಆಗಿ ಒಂದು ಟೂಲ್ ಬರ್ತಾ ಇದೆ ಅವ್ರ ಕಡೆಯಿಂದ, ಇದರಲ್ಲಿ ಸುಮಾರು ಹೆಲ್ಪ್ ಆಗುತ್ತೆ ಅಂತ. ಸೊ ಒಂದಿಷ್ಟು ಕಂಪ್ನಿಗಳ ರಿಸಲ್ಟ್ಸ್ಗಳು ಬಂದಿದೆ ಇವತ್ತು. ಮೇಯ್ನಾಗಿ SBI ರಿಸಲ್ಟ್ಸ್ ಇದ್ದಿದ್ದು, ಅದು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ ಸ್ಟಾಕು ಕೂಡ. ಸೊ ನೋಡೋಣಂತೆ ಮುಂದಿನ ವಾರಕ್ಕೆ ಯಾವ ರೀತಿ ಆಗುತ್ತೆ ಅಂತ. ಹಾಗೆಯೇ FIDIಗಳ ಸೆಂಟಿಮೆಂಟ್ ಏನಾಗ್ತಾ ಇದೆ, ಅವರು ಎಲ್ಲಿ ಪೊಸಿಷನ್ಗಳನ್ನು ಚೇಂಜ್ ಮಾಡ್ತಾ ಇದ್ದಾರೆ ಅನ್ನೋದು ಸೆಕ್ಟ್ರಲ್ ಆ್ಯಕ್ಟಿವಿಟಿ ಕಳೆದ ವಾರ ತಿಳಿಸ್ಕೊಟ್ಟಿದ್ದೆ. ಸುಮಾರು ಸೆಕ್ಟರ್ಗಳಲ್ಲಿ FIಗಳು ಬೈ ಮಾಡ್ತಾ ಇದ್ದಾರೆ, ಅದು ನಿಮಗೆ ಇದರಲ್ಲಿ ಕಾಣಿಸ್ತಾ ಹೋಗುತ್ತೆ. ಇದ್ರ ಬಗ್ಗೆಯೂ ಕೂಡ ಡೆಡಿಕೇಟೆಡ್ ವಿಡಿಯೋಗಳು ನೋಡಿ. ದಯವಿಟ್ಟು ಚಾನಲ್ನ ಪ್ಲೇಲಿಸ್ಟ್ಗಳನ್ನು ಚೆಕ್ಔಟ್ ಮಾಡಿ, ಯಾಕಂದರೆ ಸುಮಾರು ಜನ ಹೋದ ವಾರದಿಂದ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಚಾನಲ್ನ. ಸೊ ಹಾಗಾಗಿ ಹೆಚ್ಚಿನ ಮಾಹಿತಿ ನಾವು ದಿನ ಒಂದು ಫಾರ್ಮೆಟಲ್ಲಿರೋದ್ರಿಂದ ನಾನು ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ, ಪದೇ ನಾನು ರಿಪೀಟ್ ಮಾಡಿರೋದಿಲ್ಲ. ಬಟ್ ಅದ್ರ ಬಗ್ಗೆ ಡೀಟೇಲ್ ಮಾಹಿತಿ ಬೇಕು ಅಂದರೆ ಪ್ರತಿಯೊಂದು ಮಾಹಿತಿನೂ ಕೂಡ ಆಲ್ರೆಡಿ ಡೆಡಿಕೇಟೆಡ್ ಪ್ಲೇಲಿಸ್ಟ್ಗಳಲ್ಲಿ ಕವರ್ ಆಗಿದೆ. ಪ್ರೀಮಿಯರ್ ಪ್ಲೇಲಿಸ್ಟ್ ಆಗಿರ್ಬೋದು, ಶಾರ್ಟ್ ಸೀರೀಸ್ ಆಗಿರ್ಬೋದು, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟ್ಗಳನ್ನು ಚೆಕ್ಔಟ್ ಮಾಡಿದ್ರೆ ನಿಮಗೆ ಆ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.